ಒಂದು 60 years ಬ್ಯಾಕ್ JNUನ ಎಸ್ಟಾಬ್ಲಿಷ್ ಮಾಡಿದರು. ಎಂಥ ಯೂನಿವರ್ಸಿಟಿ ಆಗಬೇಕಂತ ಯೋಚನೆ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ನಮ್ಮ ದೇಶದಲ್ಲಿ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಒಂದು ಪ್ರೀಮಿಯರ್ ಯೂನಿವರ್ಸಿಟಿ ಇರಲಿ ಅಂತ ಡೆಲ್ಲಿಯಲ್ಲಿ ಎಸ್ಟಾಬ್ಲಿಷ್ ಆಯಿತು. ಈ ಯೂನಿವರ್ಸಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಸೋಷಿಯಲ್ ಸೈನ್ಸಸ್ ಇನ್ಸ್ಟಿಟ್ಯೂಟಲ್ಲಿ ಬಹಳಷ್ಟು ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಿದೆ ಮತ್ತು ಕಟ್ಟಿಂಗ್ ಎಡ್ಜ್ ರಿಸರ್ಚ್ ಈ ಯೂನಿವರ್ಸಿಟಿಯಿಂದ ಬಂದಿದೆ. ಈ ಯೂನಿವರ್ಸಿಟಿಯಿಂದ ಓದಿದವರು, ಫಾರ್ ಎಕ್ಸಾಂಪಲ್ ನೇಪಾಳಿನ ಪೂರ್ವ ಪ್ರೈಮ್ ಮಿನಿಸ್ಟರ್ ಆದ ಬಾಬುರಾಮ್ ಭಟ್ಟಾರಿ, ಡಿಪ್ಲೊಮ್ಯಾಟ್ಸ್, ಬ್ಯೂರೋಕ್ರಾಟ್ಸ್, ನಮ್ಮ ಕರೆಂಟ್ ಎಸ್ ಜೈಶಂಕರ್ ಇದ್ದಾರೆ, ನಮ್ಮ ಫಾರಿನ್ ಮಿನಿಸ್ಟರ್ ಈ ಯೂನಿವರ್ಸಿಟಿ ಓದಿದ್ದು, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಈ ಯೂನಿವರ್ಸಿಟಿಯಿಂದ ಓದಿದ್ದು. ಸೊ ಈ ಯೂನಿವರ್ಸಿಟಿ ಬಹಳಷ್ಟು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಈ ದೇಶದ್ದು. ಮತ್ತು ಈ ಯೂನಿವರ್ಸಿಟಿಯಿಂದ ಅಷ್ಟೊಂದು ಜನ ಅಷ್ಟು ಮೇಲೆ ಹೇಗೆ ಹೋಗಿದ್ದಾರೆ ಅಂದರೆ, ಫಸ್ಟು ಇದು ಫೀಸಲ್ಲಿ ಬಹಳ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿಯಿಂದ ಎಷ್ಟೋ ಬಡ ಮಕ್ಕಳು ಅಲ್ಲಿ ಹೋಗಿ ಓದಿ ತಮ್ಮ ಜೀವನವನ್ನು ಬದಲಾಯಿಸಿದ್ದಾರೆ ಆ ಎಜುಕೇಷನಿಂದ. ಸೆಕೆಂಡ್ಲಿ, ಆ ಯೂನಿವರ್ಸಿಟಿ ಸ್ಪೆಸಿಫಿಕ್ ಕಲ್ಚರ್ ಇದೆ, ಒಂದು ಕಲ್ಚರ್ ಆಫ್ ಡಿಬೇಟ್. ನೀವು ಅಲ್ಲಿ ಆ ಸ್ಟೂಡೆಂಟ್ ಪಾಲಿಟಿಕ್ಸ್ ಅಷ್ಟು ಆ್ಯಕ್ಟಿವ್ ಇರೋದ್ರಿಂದ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಜನ ಮಾತಾಡ್ತಾರೆ. ದೇಶದಿಂದ ಎಲ್ಲ ಕಡೆಯಿಂದ ಜನ ಬರೋದ್ರಿಂದ, ನೀವು ಅಸ್ಸಾಮಿಂದ ಹಿಡಿದು ಕರ್ನಾಟಕ ಇರಲಿ, ಕಾಶ್ಮೀರ ಇರಲಿ, ಎಲ್ಲ ಕಡೆಯಿಂದ ಜನ ಬರೋದ್ರಿಂದ ಆ ಥರ ಒಂದು ಡಿಬೇಟ್ ಓಪನ್ ಆಗುತ್ತೆ. ಆ ಡಿಬೇಟ್ ಓಪನ್ ಆದಾಗ ಜನರಿಗೆ ನಮ್ಮಿಂದ ಯೋಚನೆ ಮಾಡೋಕ್ಕೆ ನಮಗೆ ಆ ಶಕ್ತಿ ಸಿಗುತ್ತೆ. ಆ ಶಕ್ತಿ JNUದಷ್ಟೇ ಅಲ್ಲ, ಎಲ್ಲ ಯೂನಿವರ್ಸಿಟಿದು ಒಂದು ಮೂಲವಾದ ಒಂದು ಏನಂತಾರೆ ಕ್ಯಾರೆಕ್ಟರ್ ಅದು ಯೂನಿವರ್ಸಿಟಿ ಇದೆ. ಎಲ್ಲ ಯೂನಿವರ್ಸಿಟಿಲಿ ಆ ಚರ್ಚೆ ನಡೀಲೇಬೇಕು. ನಾವು ಸ್ಟೂಡೆಂಟ್ಸ್ ಅವೆಲ್ಲ ಚರ್ಚೆ ಮಾಡಿದಾಗ ನಮಗೆ ತಿಳಿಯುತ್ತೆ ನಮ್ಮ ದೇಶ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಾವು ಡಿಸಿಷನ್ ತಗೋಬೇಕು. ಇವತ್ತು ನಾವು ಈ JNU ನಡೀತಾ ಸ್ಟೂಡೆಂಟ್ಸ್ ಮೇಲೆ ನಡೀತಾ ಇರುವ ದಾಳಿಯೆಲ್ಲ ನಾವು ಸ್ಟೂಡೆಂಟ್ಸ್ ಎಲ್ಲ ನಾವು ಸೇರಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಹೋರಾಟ ಮಾಡೋದು ನಮ್ಮ ಹಕ್ಕು, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು. ಅದೇ ನಾವು ನಿಧಾನವಾಗಿ ಒಂದು ಹೋರಾಟ ಮಾಡ್ತಾಯಿದ್ರು, ಅಲ್ಲೂ ನಿಧಾನವಾಗಿ ಹೋರಾಟ ಮಾಡ್ತಾಯಿದ್ರು. ಇದು ಸ್ಟೂಡೆಂಟ್ಸ್ ಮಧ್ಯಾಹ್ನ ಈ ಥರ ಪಾಲಿಟಿಕ್ಸ್ ಎಲ್ಲ ಸೇರಿಸಿ ಅವರು ಒಂದು ಕ್ಲಾಶ್ ಥರ ಅದು ಒಂದು ಕ್ಲಾಶ್ ಥರ ಆಗಿಬಿಟ್ಟಿದೆ. ಅದೊಂದು ಸ್ಟೂಡೆಂಟ್ಸ್ ಮೇಲೇ ಹಿಂಸಾಚಾರ ಮಾಡೋದು ಈ ಥರ ಇದೆಲ್ಲ ನಾವು ವಿರೋಧಿಸ್ತಾ ಇದ್ದೀವಿ. ಇದು ನಾವು ಸರಿಯಲ್ಲ ಅಂತ, ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರುವ ಹಕ್ಕು, ಅದೇ ಥರ ನಾವು ಫಾಲೋ ಮಾಡಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದು ಒಂದು ಸ್ಟೂಡೆಂಟ್ ಪ್ರೊಟೆಸ್ಟವನ್ನು ಅದು ಪೊಲಿಟಿಸೈಸ್ ಮಾಡಿ ಇಷ್ಟೊಂದು ಅವ್ರಿಗೆ ಫ್ರ್ಯಾಕ್ಚರ್ ಎಲ್ಲ ಬಂದಿದೆ ಅವ್ರ JNSU ಪ್ರೆಸಿಡೆಂಟ್ಗೆ. ಇದೆಲ್ಲ ಎದುರಿಸಿ ನಾವು ದೇಶದಲ್ಲಿ ಇರುವ ವಿಶ್ವವಿದ್ಯಾಲಯಗಳನ್ನು ನಾವೆಲ್ಲ ಸೇರಿ ಒಂದು ಹೋರಾಟ ಮಾಡ್ತಾ ಇದ್ವಿ. ಇದು ತಿರ್ಗಾ ಆಗಬಾರ್ದು. ಇದು ಮುಂದೇನೂ ಆಗಿದೆ, ಅದು ನಾವು ನೋಡಿದ್ದೀವಿ. ಕನ್ಹಯ್ಯಕುಮಾರ್ ಎಲ್ಲ ಈ ಥರ ಅವ್ರ ಮೇಲೆ ಗನ್ ಶಾಟ್ ಎಲ್ಲ ಫೈರ್ ಮಾಡಿದ್ದಾರೆ. ಈ ಥರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ, ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇದನ್ನು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಇದು ಲೆಫ್ಟ್ ಪಾರ್ಟೀಸ್ ಮಾಡಿದವರು. ABVP ಅವರು ಹೇಳ್ತಾ ಇದ್ದಾರೆ ಇದು ಲೆಫ್ಟ್ ಪಾರ್ಟಿ ಮಾಡಿದ್ದಾರೆ ಅಂತ. ಲೆಫ್ಟ್ ಪಾರ್ಟೀಸ್ಗೆ ಅವ್ರಿಗೇನೋ ಗಾಯ ಬಂದಿದೆ. ಆಮೇಲೆ ಹಿಂದೂ ರಕ್ಷಾ ದಲ್ ಅಂತ ಒಬ್ಬರು ನಿನ್ನೆ ಒಂದು ನ್ಯೂಸ್ ಬಂದಿದೆ, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ವಿ, ಇದು ನಾವೇ ಮಾಡೋದು, ನಾವು ತಿರ್ಗಾ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್. ಇದೆಲ್ಲ ನೋಡುವಾಗ ನಮಗೆ ಏನು ನಾವು ಕನ್ಕ್ಲೂಡ್ ಮಾಡ್ಬೋದು ಏನಂದರೆ, ಅವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಮೇಯ್ನ್ ಅಜೆಂಡಾ ಏನು, CAA NRC ಪ್ರೊಟೆಸ್ಟ್ ಮಾಡಬೇಕು, ಇದೆಲ್ಲ ಮಾಡಿ ಅವರು ಒಂದು ಡೈವರ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೇ ನಾವು ವಿರೋಧಿಸಬೇಕು. ನಮ್ಮ ಗೋಲ್ ನಮ್ಮನ್ನು ನೆನಪಿರಬೇಕು ಅಷ್ಟೇ. ಏನು ಅಂದರೆ, ಶಿಕ್ಷಣ ಒಂದು ಮೂಲಭೂತ ಹಕ್ಕು, ಅದು ಸಂವಿಧಾನ ನಮಗೆ ಕೊಡುತ್ತೆ. ಅದರಲ್ಲಿ ಉಚಿತ ಶಿಕ್ಷಣ ಅನ್ನೋದು ಕಾನ್ಸೆಪ್ಟು ಇಂಡಿಪೆಂಡೆನ್ಸ್ ಇಂದನೂ ಅದು ಮತ್ತೆ ಕೇಳಿ ಬರ್ತಾ ಇದೆ. ಅದರಲ್ಲಿ JNU ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇದೆ. ಯಾಕೆಂದ್ರೆ ಅದೊಂದು ಅಲ್ಲಿ ಉಚಿತ ಶಿಕ್ಷಣ, ಅಲ್ಲಿ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡೋದ್ರಿಂದ ಅಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು ಸಹ ಎಲ್ಲಾ ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಎಲ್ಲಾ ತರದಿಂದ ಡೈವರ್ಸಿಟಿಯಿಂದ ಅಲ್ಲಿಗೆ ಬರ್ತಾರೆ. ಇಂಥ ಸಮಯದಲ್ಲಿ ಅಂತ ಶಿಕ್ಷಣ ಕೊಡೋ ಅಂತ ಜಾಗದಲ್ಲಿ ಅದರಿಂದ ಅದು ಒಂದು ಉನ್ನತ ಸ್ಥಾನಕ್ಕೆ ಏರಿದೆ, ಆ ಥರ ಡೈವರ್ಸಿಟಿ ಇರೋದ್ರಿಂದ. ಸೊ ಇಂಥ ಸಮಯದಲ್ಲಿ ಆ ಥರದ ಅದೇ ಕಾರಣದಿಂದಾಗಿ ಅಲ್ಲಿ ಪ್ರಜಾಪ್ರಭುತ್ವದ ವಾಯ್ಸ್ಗಳಾಗಲಿ, ಯಾವುದೇ ಡಿಸೆಂಟ್ ವಾಯ್ಸ್ ಆಗಲಿ ಅಲ್ಲಿಂದ ಕೇಳಿ ಬರುತ್ತೆ. ಇಂಥ ಸಮಯದಲ್ಲಿ ಅಲ್ಲಿ ಕೇಳಿ ಬರ್ತಿರೋ ವಾಯ್ಸ್ನ ಸಹ ಮಟ್ಟ ಹಾಕೋದು ಅದು ಸರಿಯಲ್ಲ. ನಮಗೆ ಸ್ಟೂಡೆಂಟ್ಸ್ ಆಗಿ ಇಲ್ಲಿ ನಮಗೊಂದು
ಶಕ್ತಿ ಇದೆ, ನಮ್ಗೊಂದು ಈ ದೇಶದಲ್ಲಿ ಒಂದು ಸ್ಪಿರಿಟ್ ಇದೆ. ನಮ್ಮಿಂದ ನಾವು ಒಂದು ದೇಶಕ್ಕೆ ಏನಾದ್ರು ಕೊಡಬೇಕು, ಏನಾದ್ರು ಕೊಡಬೇಕು ಅಂತ ಇದೇ ಸಮಯದಲ್ಲಿ ಅಲ್ಲಿ ಒಂದು ನಾಯಕನ ಸ್ಥಾನ ತರ ತಗೊಳುತ್ತೆ JNU. ಅಂತ ಸಮಯದಲ್ಲಿ ಮಟ್ಟ ಹಾಕೋದು ನಮ್ಮ ಸ್ಟೂಡೆಂಟ್ ಕಮ್ಯುನಿಟಿಗೆ ಮಟ್ಟ ಹಾಕ್ತಾ ಅಂತ ಆ ಥರ ಅನ್ಸುತ್ತೆ. ಸೊ ಇದು ನಾವು ತೀವ್ರ ಖಂಡಿಸ್ತೀವಿ. ನಾವು ಈ ಥರ ಆಗೋದ್ರಿಂದ ಚೈನಾದಲ್ಲಿ ಏನು ತಿಯಾನ್ಮೆನ್ ಸ್ಕ್ವೇರ್ ಇದೆಲ್ಲ ಮಸಾಕರ್ ಆಯಿತು, ಆ ಥರ ಏನು ಆಗಬಾರ್ದು. ಯಾವತ್ತೂ ಡೆಮೋಕ್ರಸಿಯಲ್ಲಿ ಪೀಸ್ಫುಲ್ ಆಗಿ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ದೇಶ ಕಟ್ಟಕ್ಕೆ ನಾವು ನಿಲ್ಲಬೇಕು. ಇದರಿಂದ ನಮ್ಮ ವಿದ್ಯಾರ್ಥಿಗಳ ಸಂಘಟನೆಗಳಾಗಲಿ ಅವೆಲ್ಲ ಮುಂದೆ ಬರ್ತಾ ಇದೆ. ಇದನ್ನ ಸರ್ಕಾರನೇ ಆಗಲಿ ಇದನ್ನ ಕ್ರಿಟಿಸಿಸಮ್ನ ಕನ್ಸ್ಟ್ರಕ್ಟಿವ್ ತಗೋಬೇಕು ಹೊರತು ಇದನ್ನ ಮಟ್ಟ ಹಾಕೋದ್ರೆ ಸ್ಟೂಡೆಂಟ್ಗಳು ಈ ಸ್ಪಿರಿಟ್ ಅನ್ನೋದು ನಿಮಗೆ ಒಂದು ಇನ್ಸ್ಟಿಟ್ಯೂಷನ್ ಮಾಡಿ ಇದು ಮಾಡಲ್ಲ. ನಮ್ಗೆ ಎಲ್ಲ ವಿದ್ಯಾರ್ಥಿಗಳು ಸ್ಪಿರಿಟ್ ಇದೆ. ನೀವು ಇದು ಮಾಡಿದ್ರೆ ಎಲ್ಲರೂ ಮತ್ತೆ ಎದ್ದು ಬರ್ತಾರೆ. ಅದನ್ನ ಸರ್ಕಾರನ ಅರ್ಥಕೊಂಡು ಈ ಡಿಸೆಂಟ್ ವಾಯ್ಸ್ನ ಆಚೆ ಬರಕ್ಕೆ ಬಿಡಬೇಕು. So one question that has come up in light of these protests in GNU is whether institutions like GNU should have a place for politics, whether politics should be part of these universities. In my opinion, universities can't be divorced from politics. Politics do very much form a place in universities, and in the case of GNU, we ourselves have seen leaders like Sushma Swaraj, Arun Jaitley, Nirmala Sitharaman, who have all studied in GNU and have gone on to become great political leaders. The problem comes in when the right of freedom of expression, which is something that universities are known to protect. Universities are considered as free spaces where you can willingly share your views, where ideas, democracy, all of these ideas are propagated. The problem comes in when violently these ideas are quelled by political outfits. So while there is a place for politics, violent politics or politics of propaganda does not have a place in these universities. What we've seen in GNU is certain individuals have been either sponsored by political outfits or by the ABVP. They themselves have come in and they've gone on a mass rampage against students who are merely exercising their peaceful right to protest as guaranteed by the Constitution. This is definitely wrong. So while knowledge is power and a control of knowledge is always seen in any political sphere, when it becomes intrusive and interfering, as is seen in the case of GNU, it's definitely wrong. I can't really say which political outfit has inspired these attacks or have contributed to these attacks, but from the WhatsApp forwards we've been seeing and the evidence that's been circulating, definitely the right has had a huge role to play, and it's definitely inspired by the right. Even if you look at the reaction with the protest itself, right, on Twitter and other outfits, it's largely the radical right who has contributed to the violence. ಇದು ಮೊನ್ನೆ JNU ಅಟ್ಯಾಕ್ಸ್ ಜರುಗಿತು, ಅದು ಸರಿಯಲ್ಲ, ತಪ್ಪು. ಈ ಸ್ಟೂಡೆಂಟ್ ಯೂನಿಯನ್ಗೆ ಅವರು ಹಲ್ಲೆ ಮಾಡಿರೋದು ತಪ್ಪು. ಈ ದುಷ್ಕರ್ಮಿಗಳಿಗೂ ಆ ಥರ ಬಂದ್ಬಿಟ್ಟು ಹಲ್ಲೆ ಮಾಡಿರೋದು ಯಾವ ಸರಿ? ಸಂವಿಧಾನ ಒಂದು ಕಡೆ ಆದರೆ ಮಾನವೀಯತೆ ಆದರೂ ಇರಬೇಕಲ್ವಾ? ಮಾನವೀಯತೆ ಎಲ್ಲೋಗಿದೆ ನಮ್ಮ ಹತ್ರ? ಇದು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲೋ ಒಂದು ಕಡೆ ಕಾರಣ ಇರ್ಬೋದು. ಪೊಲಿಟಿಕಲ್ ಪಾರ್ಟೀಸ್ ಈ ಒಪಿನಿಯನ್ಸ್ನ, ಈ ಭಿನ್ನ ಅಭಿಪ್ರಾಯ ಭೇದಗಳನ್ನೆಲ್ಲ ನಿಗ್ರಹಿಸಕ್ಕೆ ನೋಡ್ತಾ ಇದ್ದಾರೆ. ಇದು ಸರಿಯಲ್ಲ. ಆಂಟಿ-CA ಪ್ರೊಟೆಸ್ಟ್ ನೋಡಿದ್ರಿ ನೀವು, ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಗೆ, AMU ಯೂನಿವರ್ಸಿಟಿಗೆ ಯಾವ ಥರ ಬಂದು ಹಲ್ಲೆ ಮಾಡಿದ್ರು, ಅದು ಕೂಡ ಸರಿಯಲ್ಲ. ಇನ್ನು ಪ್ರೊಟೆಸ್ಟ್ ಆಗಿ ಎರಡೂ ಕಡೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಪೊಲೀಸ್ ಕಡೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದು ಸ್ಟೇಟ್ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಪ್ರೊಟೆಸ್ಟ್ ಮಾಡಿರೋ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವುದೇ ಪ್ರೊಟೆಸ್ಟ್ ಇದ್ರೂ ಶಾಂತಿಯುತವಾಗಿ ಮಾಡಬೇಕು. ಆಮೇಲೆ ಯೂನಿವರ್ಸಿಟಿ ಒಳಗೆ ಹೋಗ್ಬಿಟ್ಟು ಈ ಥರ ಗೂಂಡಾಗಿರಿ ಮಾಡೋದು ಸರಿಯಲ್ಲ. ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ಸ್ವಹಿತಾಸಕ್ತಿಗೆ ಆ ಥರ ಬಳಸ್ಕೋದು ಸರಿಯಲ್ಲ. ಇದು ಗೂಂಡಾಗಿರಿ ಕಲ್ಚರ್ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ. ನಮ್ಮದು ಏನಿದ್ರು ಶಾಂತಿಯುತವಾಗಿ ಗಾಂಧಿಯನ್ ಕಲ್ಚರು, ನಮ್ಮದು ಅಂಬೇಡ್ಕರ್ ಕಲ್ಚರ್. ನಾವೆಲ್ಲ ಶಾಂತಿಯುತವಾಗಿಯೇ ಪ್ರೊಟೆಸ್ಟ್ ಮಾಡಬೇಕು. ಇನ್ನು ಇದು ABVP ಸಂಘದವರು, ಈ ಹಿಂದೂ ದಳ ಸಂಘದವರು ಹಾಗೂ ಇದು ಲೆಫ್ಟ್ ಸಂಘಗಳು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ. ಭಿನ್ನಾಭಿಪ್ರಾಯ ಇರಬೇಕು, ಅಭಿಪ್ರಾಯ ಭೇದಗಳು ಇರಬೇಕು, ವಿಚಾರಗಳಿರಬೇಕು, ವಿಚಾರಗಳು ಎಕ್ಸ್ಚೇಂಜ್ ಆಗ್ತಾ ಇರಬೇಕು. ಈ ಯೂನಿವರ್ಸಿಟಿಗಳಲ್ಲೆಲ್ಲ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಶಾಂತಿ ಹಾಗೂ ವಿಚಾರಗಳ ಪ್ಲೇಸಸ್ ಆಗಬೇಕು, ಯುದ್ಧಗಳ ಪ್ಲೇಸಸ್ ಆಗಬಾರ್ದು. ಮುಂದೆ ಏನಾಗುತ್ತೆ ಅಂತ ಭಯ ಆಗ್ತಿದೆ. ಈ ಡೆಮೋಕ್ರಸಿ ಯಾವ ಥರ ಹೋಗ್ಬೋದು ಅಂತಲೂ ಭಯ ಆಗ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಈ ಥರ ಡಿಸೆಂಟ್ ವಾಯ್ಸಸ್ನೆಲ್ಲ ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ಮೊನ್ನೆ ತಾನೇ ಇನ್ನೊಂದು ರಿಪೋರ್ಟ್ ಬಂತು, ಯುರೇಷಿಯಾ ಗ್ರೂಪ್ ಕಡೆಯಿಂದ ಒಂದು ರಿಪೋರ್ಟ್ ಬಂತು.
ಇವಾಗಿನ ಪರಿಸ್ಥಿತಿಯಲ್ಲಿ ಜಿಯೋ ಪೊಲಿಟಿಕಲ್ ರಿಸ್ಕ್ ಹೆಚ್ಚಾಗಿದೆ ಈ ಥರ ಪಾಲಿಸೀಸ್ ತೊಗೊಂಡು ಬಂದು ಅಂತ ಇನ್ನೊಂದು ರಿಪೋರ್ಟ್ ಬಂದಿದೆ. ಈ ಯಾವುದೇ ಆಗಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಇದನ್ನು ಖಂಡಿಸಿದ್ದಾರೆ. ಅಮೆರಿಕದಲ್ಲೂ ಇದನ್ನು ಯಾವ ಥರ ನೋಡಬೇಕು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ. ಇದೆಲ್ಲ ಒಂಥರ ಪ್ಯಾಟರ್ನ್, ಒಂಥರ ಭಯದ ವಾತಾವರಣ ಸೃಷ್ಟಿಸಿದೆ. ಇನ್ನು ಸ್ಟೂಡೆಂಟ್ಗಳಿಗೆ ಏನು ಬೇಕು, ಸ್ಟೂಡೆಂಟ್ಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು, ಯೂನಿವರ್ಸಿಟಿ ಚೆನ್ನಾಗಿರಬೇಕು, ಯೂನಿವರ್ಸಿಟಿಲಿ ಒಳ್ಳೆ ಎಜುಕೇಷನ್ ಎಲ್ಲ ಸಿಗಬೇಕು, ಆಮೇಲೆ ಫೀಸ್ ಎಲ್ಲ ಕಡಿಮೆ ಆಗಬೇಕು. ಜೇನು ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇನ್ನು ಒಂದ್ಸಲ ಓದೋದಾದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಎಂಪ್ಲಾಯ್ಮೆಂಟ್ ಬೇಕು, ಎಲ್ರಿಗೂ ಒಂದು ಒಳ್ಳೆ ಕೆಲಸ ಬೇಕು, ಅಷ್ಟೇ ಬೇಕು. ಅದನ್ನ ಬಿಟ್ಟು ಏನು ಮಾಡ್ತಾ ಇಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. ಈ ಥರ ಗೂಂಡಾಗಿರಿ ಮಾಡೋದು ಸರಿಯಲ್ಲ, ಅದನ್ನು ನಾವು ಖಂಡಿಸ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.